ಜೈ ಹಿಂದ್ ಅಭ್ಯರ್ಥಿಗಳಿಗೆ ಟೆರಿಟರಿ ಆರ್ಮಿಯಲ್ಲಿ ಭಾಗವಹಿಸ್ತಕ್ಕಂಥ ಅಭ್ಯರ್ಥಿಗಳು ಬಹಳಷ್ಟು ಜನ ಎಲ್ಲರೂ ವಿಡಿಯೋಗಳನ್ನು ನೋಡ್ತಾ ಇದ್ರಿ, ಹಾಗೆ ಅದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ತಾ ಇದ್ರಿ. ಇನ್ನೂ ಕೆಲವೊಂದು ಜನ ಏನಪ್ಪ ಅಂದ್ರೆ ಫೋನ್ ಮಾಡಿ ಕೇಳ್ತಾ ಇದ್ದಾರೆ, ಏನಪ್ಪ ಅಂದ್ರೆ ನಾವು ಕರ್ನಾಟಕದ ಅಭ್ಯರ್ಥಿಗಳು ಬೇರೆ ರಾಜ್ಯದಲ್ಲಿ ಭಾಗವಹಿಸ್ಬೋದಾ ಅಂತ. ಖಂಡಿತವಾಗಿ ನೀವು ಭಾಗವಹಿಸ್ಬೋದು. ಯಾಕೆಂದರೆ ಅಲ್ಲಿ ಕರ್ನಾಟಕದವ್ರಿಗೆ ಅಂಥೇಳಿ ರ್ಯಾಲಿ ನಡೆಸ್ತಾರೆ, ನೀವು ಖಂಡಿತವಾಗಿ ಭಾಗವಹಿಸ್ಬೋದು. ಆದರೆ ಮತ್ತೊಂದು ಪ್ರಶ್ನೆ ಬರ್ತದೆ, ಕೆಲವೊಂದು ಅಭ್ಯರ್ಥಿಗಳು ನಾವು ಅಲ್ಲಿ ಸಿಲೆಕ್ಷನ್ ಆದಮೇಲೆ ಮತ್ತು ಕರ್ನಾಟಕದಲ್ಲಿ ಅಂದರೆ ಬೆಳಗಾವದಲ್ಲಿ ಬಂದು ನಾವು ಆರ್ಮಿ ರ್ಯಾಲಿಯಲ್ಲಿ ಭಾಗವಹಿಸ್ಬೋದಾ ಅಂತ ಕೇಳ್ತಾ ಇದ್ದಾರೆ. ಅಭ್ಯರ್ಥಿಗಳೇ, ನಿಮ್ಗೆ ಗೊತ್ತಿರಲಿ, ನೀವು ಬೇರೆ ರಾಜ್ಯಕ್ಕೆ ಹೋಗಿ ಅಲ್ಲಿ ನೀವು ಸಿಲೆಕ್ಷನ್ ಆದ್ರಿ ಅಂದರೆ ನೀವು ಬಂದು ಮತ್ತು ಕರ್ನಾಟಕದಾಗೂ ಅಲ್ಲಿ ಭಾಗವಹಿಸಲಿಕ್ಕೆ ಬರೋದಿಲ್ಲ. ಸಿಲೆಕ್ಷನ್ ಆದ್ರೆ ನಾನು ಹೇಳೋದು, ನೀವು ಭಾಗವಹಿಸಿ ನಿಮ್ದು ಅಲ್ಲಿ ಆಯ್ಕೆ ಆಗಲಿಲ್ಲ ಅಂದ್ರೆ ಬಂದು ಮತ್ತು ಬೆಳಗಾವಿ ಆರ್ಮಿ ರ್ಯಾಲಿ ಒಳಗೆ ಸಹಿತ ನೀವು ಭಾಗವಹಿಸ್ಬೋದು. ಯಾಕಂದ್ರೆ ಇಲ್ಲಿ ಆನ್ಲೈನ್ ಅರ್ಜಿ ಇರೋಂಗಿಲ್ಲ, ನೇರ ನೇಮಕಾತಿ ಇರ್ತದೆ. ನೇರ ನೇಮಕಾತಿ ಇರೋದ್ರಿಂದ ಅಲ್ಲಿಯೂ ಡಾಕ್ಯುಮೆಂಟ್ಗಳನ್ನು ತೆಗೆದುಕೊಂಡು ಹೋಗಿ ನಿಲ್ತೀರಿ. ಆಮೇಲೆ ಅಲ್ಲಿ ಏನಾದರೂ ರನ್ನಿಂಗ್ ಆಗಲಿಲ್ಲ ಅಥವಾ ಏನೋ ತೊಂದರೆ ಆಯ್ತಪ್ಪ ಅಂದ್ರೆ ನೀವು ಬಂದು ಮತ್ತು ಕರ್ನಾಟಕದಲ್ಲಿ ಬೆಳಗಾವಿ ಆರ್ಮಿ ರ್ಯಾಲಿಯಲ್ಲಿ ಭಾಗವಹಿಸ್ಬೋದು. ಅಭ್ಯರ್ಥಿಗಳೇ, ನಿಮಗೆಲ್ಲರಿಗೂ ಗೊತ್ತೀಗ 18ರಿಂದ 42 ವಯಸ್ಸಿನ ಒಳಗಡೆ ಇರತಕ್ಕಂಥ ಅಭ್ಯರ್ಥಿಗಳು ಈ ಆರ್ಮಿ ರ್ಯಾಲಿಯಲ್ಲಿ ಭಾಗವಹಿಸ್ಬೋದು. ಅದೇ ರೀತಿಯಾಗಿ 18ರಿಂದ 30 ವಯಸ್ಸಿನವರಿಗೆ ಒಂದು ಭಾಗ ಮಾಡ್ತಾರೆ. ಅದೇ ರೀತಿಯಾಗಿ 31ರಿಂದ 42 ವಯಸ್ಸಿನವರಿಗೆ ಒಂದು ಭಾಗ ಮಾಡ್ತಾರೆ. ಈಗಾಗಲೇ ಇದರ ಬಗ್ಗೆ ನಾನು ಸಂಪೂರ್ಣ ಮಾಹಿತಿಯನ್ನು ನಿಮಗೆ ನೀಡಿದ್ದೀನಿ. ಆದರೂ ಇನ್ನೂ ಕೆಲವೊಂದು ಜನ ಅಭ್ಯರ್ಥಿಗಳು ಫೋನ್ ಮಾಡಿ ಕೇಳ್ತಾ ಇದ್ದಾರೆ, ಸರ್ ರ್ಯಾಲಿಗೆ ಹೋಗುವಾಗ ಡಾಕ್ಯುಮೆಂಟ್ ಏನು ತೆಗೆದುಕೊಂಡು ಹೋಗಬೇಕಂತ. ಈಗಾಗಲೇ ಅಗ್ನಿವೀರ ಆರ್ಮಿ ಟ್ರೈ ಮಾಡ್ತಕ್ಕಂಥ ಅಭ್ಯರ್ಥಿಗಳಿಗೆ ಎಲ್ಲ ಗೊತ್ತು, ಏನೇನು ಡಾಕ್ಯುಮೆಂಟ್ ತೆಗೆದುಕೊಂಡು ಹೋಗಬೇಕು ಅಂತ ಎಲ್ಲ ಗೊತ್ತದ. ಆದರೂ ಸಹಿತ ಹೊಸದಾಗಿ ಆರ್ಮಿ ರ್ಯಾಲಿಯಲ್ಲಿ ಭಾಗವಹಿಸ್ತಕ್ಕಂಥ ಅಭ್ಯರ್ಥಿಗಳು ಇನ್ನೊಂದು ವಿಡಿಯೋ ಮಾಡಿಬಿಡಿ ಸರ್, ದಾಖಲಾತಿಗಳನ್ನು ಏನೇನು ತೆಗೆದುಕೊಂಡು ಹೋಗಬೇಕು ಅಂತಕ್ಕಂಥ ಮಾಹಿತಿಯನ್ನು ಕೇಳ್ತಾ ಇದ್ದಾರೆ. ಅದರ ಜೊತೆಯಲ್ಲಿ ರ್ಯಾಲಿ ಯಾವ ರೀತಿ ನಡೀಬೋದು ಅಂತಕ್ಕಂಥ ಮಾಹಿತಿಯನ್ನು ಕೇಳ್ತಾ ಇದ್ದಾರೆ. ಆ ಅಭ್ಯರ್ಥಿಗಳಿಗಾಗಿ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಅಭ್ಯರ್ಥಿಗಳೇ, ನಿಮ್ಗೆ ಗೊತ್ತಿರಲಿ, ಟೆರಿಟೋರಿಯಲ್ ಆರ್ಮಿ ರ್ಯಾಲಿಗೆ ನೀವು ಹೋಗುವಾಗ ಎಲ್ಲ ಒರಿಜಿನಲ್ ಡಾಕ್ಯುಮೆಂಟ್ಸ್ ಜೊತೆ 2 ಸೆಟ್ ಜೆರಾಕ್ಸ್ ಪ್ರತಿಯನ್ನು ತೆಗೆದುಕೊಂಡು ಹೋಗಬೇಕು. ಅವು 2 ಸೆಟ್ ಏನಪ್ಪ ಅಂದ್ರೆ ಜೆರಾಕ್ಸ್ ಪ್ರತಿಗಳು ಅಟೆಸ್ಟೆಡ್ ಮಾಡಿಕೊಂಡು ತೆಗೆದುಕೊಂಡು ಹೋಗಿರಬೇಕು. ಇದು ಮೊದಲನೇದು. ಆಮೇಲೆ ನೆಕ್ಸ್ಟ್ ನಿಮ್ಗೆ ಗೊತ್ತಿರಲಿ, ಡಾಕ್ಯುಮೆಂಟ್ ಅಂದಾಗ ಏನೇನು ಡಾಕ್ಯುಮೆಂಟ್ ಬರ್ತಾವಪ್ಪ ಅಂದ್ರೆ ಮೊದಲೇದು ಏನೆಂದರೆ ಬರ್ತ್ ಸರ್ಟಿಫಿಕೇಟ್ ಅಂದಾರ್ರಿ. ಬರ್ತ್ ಸರ್ಟಿಫಿಕೇಟ್ ಅಂದಾರ ತಿಳಿಸಿಂದ ಬರ್ತ್ ಸರ್ಟಿಫಿಕೇಟ್ ಇಲ್ಲದೇ ಇದ್ದವರು ಹೆದರುವಂಥ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಮುಂದೆ ಮತ್ತೇನೆಂದರೆ ಎಜುಕೇಷನ್ ಸರ್ಟಿಫಿಕೇಟ್ ಅಂದರೆ ನಿಮ್ಮ ಈಗ ಮಾರ್ಕ್ಸ್ ಕಾರ್ಡ್ ಆಗಿರ್ಬೋದು, LC ಆಗಿರ್ಬೋದು, ಅದರಾಗೂ ಸಹಿತ ನಿಮ್ಮ ಡೇಟ್ ಆಫ್ ಬರ್ತ್ ಇರ್ತದೆ, ಅದ್ರ ಮೇಲೂ ನಿಮಗೆ ತೆಗೆದುಕೊಳ್ತಾರೆ. ಆಮೇಲೆ ನೆಕ್ಸ್ಟ್ ಬರ್ತಕ್ಕಂಥ ಸರ್ಟಿಫಿಕೇಟ್ ಏನಪ್ಪ ಅಂದ್ರೆ ಎಜುಕೇಷನ್ ಸರ್ಟಿಫಿಕೇಟ್. ಅಂದರೆ ಏನೇನು ಬರ್ತಾವಪ್ಪ, ಈಗ ನೀವು 8ನೇ ತರಗತಿ ಮೇಲೆ ಟ್ರೇಡ್ಮನ್ ಹುದ್ದೆಗೆ ಟ್ರೈ ಮಾಡ್ತಾ ಇದ್ರಿ ಅಂದರೆ 8ನೇ ತರಗತಿ ಮಾರ್ಕ್ಸ್ ಕಾರ್ಡ್ ಜೊತೆ ನೀವು LCಯನ್ನು ತೆಗೆದುಕೊಂಡು ಹೋಗಬೇಕು. ಅದೇ ರೀತಿಯಾಗಿ 10ನೇ ತರಗತಿ ಮೇಲೆ ಟ್ರೇಡ್ಮನ್ ಹುದ್ದೆಗೆ ನೀವು ಅರ್ಜಿಯನ್ನು ಹಾಕ್ತಾ ಇದ್ರಿ ಅಂದರೆ ಅಲ್ಲಿಯೂ 10ನೇ ತರಗತಿಯ ಮಾರ್ಕ್ಸ್ ಕಾರ್ಡನ್ನು ತೆಗೆದುಕೊಂಡು ಹೋಗಬೇಕು. ಅದೇ ರೀತಿಯಾಗಿ ಅಗ್ರಿಗೇಟ್ 45ಕ್ಕಿಂತ ಹೆಚ್ಚಿಗೆ ಪರ್ಸೆಂಟೇಜನ್ನು ಮಾಡಿಕೊಂಡು ಪ್ರತಿಯೊಂದು ವಿಷಯಕ್ಕೆ 33 ಮೇಲೆ ಅಂಕಗಳನ್ನು ತೆಗೆದುಕೊಂಡಂಥ ಅಭ್ಯರ್ಥಿಗಳು ಜನರಲ್ ಡ್ಯೂಟಿ ಹುದ್ದೆಗೆ ನೀವು ಹೋಗ್ತಾ ಇದ್ರಿ ಅಂದರೆ ಅವರು ಸಹಿತ 10ನೇ ತರಗತಿಯ ಅಂಕಪಟ್ಟಿಯನ್ನು ತೆಗೆದುಕೊಂಡು ಹೋಗಬೇಕು. ಅದೇ ರೀತಿಯಾಗಿ ನೀವು PUC ಮೇಲೆ ಕ್ಲರ್ಕ್ ಹುದ್ದೆಗೆ ಟ್ರೈ ಮಾಡ್ತಾ ಇದ್ರಿ ಅಂದರೆ ಅಲ್ಲಿ 10ನೇ ತರಗತಿ ಅಂಕಪಟ್ಟಿನೂ ಒಯ್ಯಬೇಕು. ಅದೇ ರೀತಿಯಾಗಿ PUC ಅಂಕಪಟ್ಟಿನೂ ಒಯ್ಯಬೇಕು. ಅದೇ ರೀತಿಯಾಗಿ ನೆಕ್ಸ್ಟ್ ಏನಪ್ಪ ಅಂದ್ರೆ ನಿಮ್ದು ಹೆಚ್ಚಿಗೆ ವಿದ್ಯಾರ್ಥಿ ಇದ್ದರೆ ನೀವು ಡಿಗ್ರಿ ಅದು ಏನಾದರೂ ಆಗಿತ್ತು ಅಥವಾ ITI ಆಗಿತ್ತು ಅಥವಾ ಡಿಪ್ಲೊಮಾ ಆಗಿತ್ತು, ಈ ರೀತಿ ಏನಾದರೂ ನಿಮ್ಮ ಮಾರ್ಕ್ಸ್ ಕಾರ್ಡ್ಗಳಿದ್ದರೆ ಆ ಎಲ್ಲ ಮಾರ್ಕ್ಸ್ ಕಾರ್ಡ್ಗಳನ್ನು ಸಹಿತ ನೀವು ತೆಗೆದುಕೊಂಡು ಹೋಗ್ಬೋದು. ಅದೇ ರೀತಿಯಾಗಿ ನೆಕ್ಸ್ಟ್ ಏನಪ್ಪ ಅಂದರೆ LC ಅಥವಾ TC ಅಂತೀವಿ. LC ಅಂದರೆ ಲಿವಿಂಗ್ ಸರ್ಟಿಫಿಕೇಟ, TC ಅಂದರೆ ಟ್ರಾನ್ಸ್ಫರ್ ಸರ್ಟಿಫಿಕೇಟ. ಎರಡೂ ಒಂದರಿ, ಇವು ಬೇರೆ ಬೇರೆ ಅಲ್ಲ. ಕನ್ನಡದಾಗ ಏನಂತೀವಿ, ವರ್ಗಾವಣೆ ಪ್ರಮಾಣ ಪತ್ರ ಅಂತೀವಿ. ಈ ಪ್ರಮಾಣ ಪತ್ರವನ್ನು ಸಹಿತ ನೀವು ತೆಗೆದುಕೊಂಡು ಹೋಗಬೇಕಾಗ್ತದೆ. ಅದಾದ ನಂತರ ನೆಕ್ಸ್ಟ್ ಬರೋದು ಏನಪ್ಪ ಅಂದ್ರೆ ಡೊಮೇಸಿಯಲ್ ಸರ್ಟಿಫಿಕೇಟು, ಆಮೇಲೆ ಕಾಸ್ಟ್ ಸರ್ಟಿಫಿಕೇಟು, ಆಮೇಲೆ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟು. ಇವೆಲ್ಲ ಏನಿರಬೇಕಪ್ಪ ಅಂದರೆ ಎಲ್ಲ ಇಂಗ್ಲೀಷ್ನಾಗ ಇರಬೇಕು. ಪ್ರತಿಯೊಂದು ಡಾಕ್ಯುಮೆಂಟ್ಗಳು ನೀವು ಇಂಗ್ಲೀಷ್ನಾಗೆ ಇರಬೇಕು. ಅದೇ ರೀತಿಯಾಗಿ ನೆಕ್ಸ್ಟ್ ಗೊತ್ತಿರಲಿ ನಿಮ್ಗೆ ಕ್ಯಾರೆಕ್ಟರ್ ಸರ್ಟಿಫಿಕೇಟ್. ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಅಂದರೆ 2 ಟೈಪ್ ಬರ್ತಾವೆ ರೀ. ಒಂದು ಸ್ಕೂಲ್ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಬರ್ತದೆ, ಇನ್ನೊಂದು ಪಂಚಾಯತಿ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಅದು ಬರ್ತದೆ. ಆ ಸರ್ಟಿಫಿಕೇಟನ್ನು ಸಹಿತ ತೆಗೆದುಕೊಂಡು ಹೋಗಬೇಕಾಗ್ತದೆ. ಅದೇ ರೀತಿಯಾಗಿ ನೆಕ್ಸ್ಟ್ ನಿಮ್ಗೆ ಗೊತ್ತಿರಲಿ ಮ್ಯಾರಿಡ್ ಅಥವಾ ಅನ್ಮ್ಯಾರಿಡ್ ಸರ್ಟಿಫಿಕೇಟನ್ನು ತೆಗೆದುಕೊಂಡು ಹೋಗಬೇಕಾಗ್ತದೆ. ಇಲ್ಲಿ ಮದುವೆ ಆದವರು ಸಹಿತ ಭಾಗವಹಿಸಲಿಕ್ಕೆ ಅವಕಾಶ ಅದ, ಇಲ್ಲ ಅಂತಲ್ಲ. ಆದರೆ ಮ್ಯಾರಿಡ್ ಸರ್ಟಿಫಿಕೇಟ್ ತೊಗೋಬೇಕು, ಅನ್ಮ್ಯಾರಿಡ್ ಇದ್ದರೆ ಅನ್ಮ್ಯಾರಿಡ್ ಸರ್ಟಿಫಿಕೇಟನ್ನು ತೆಗೆದುಕೊಳ್ಬೇಕು. ಅಭ್ಯರ್ಥಿಗಳೇ, ಅದನ್ನು ಎಲ್ಲಿ ತೊಗೋಬೇಕಪ್ಪ ಅಂದ್ರೆ ನೀವು ಗ್ರಾಮ ಪಂಚಾಯತಿ ಇತ್ತಂದ್ರೆ ಅಲ್ಲಿ ಗ್ರಾಮ ಪಂಚಾಯತಿಗೆ ಅಲ್ಲಿ ಹೋಗಿ ನೀವು ಹೇಳಿರಂದ್ರೆ ಅವ್ರು ಕೊಡ್ತಾರೆ. ಅಥವಾ ನಿಮ್ಮದು ನಗರಸಭೆ ಅಥವಾ ಪುರಸಭೆ ಇತ್ತಂದ್ರೆ ಅಲ್ಲಿ ಹೋಗಿ ಹೇಳಿರಂದ್ರೆ ಕೊಡ್ತಾರೆ. ಅಲ್ಲಿ ಇರಲಿಲ್ಲಪ್ಪ ಅಂದ್ರೆ ನೆಕ್ಸ್ಟ್ ತಾಲೂಕು ತಹಶೀಲ್ದಾರ್ ಆಫೀಸ್ನಾಗ ಸಹಿತ ನೀವು ತೆಗೆದುಕೊಳ್ಳಲಿಕ್ಕೆ ಅವಕಾಶ ಇರ್ತದೆ. ಅಭ್ಯರ್ಥಿಗಳು ಇದು ನಿಮ್ಗೆ ಗೊತ್ತಿರಬೇಕು. ಆಮೇಲೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಏನಪ್ಪ ಅಂದ್ರೆ ರಿಲೇಷನ್ ಸರ್ಟಿಫಿಕೇಟ್ ಇದ್ದರೆ, ರಿಲೇಷನ್ ಸರ್ಟಿಫಿಕೇಟ್ ಅಂದರೆ ಯಾರು ರೀ,
ತಂದೆ ಅಥವಾ ಅಣ್ಣ ಆರ್ಮಿ ಹೋಗಿದ್ರಂದ್ರೆ ಅಂಥ ರಿಲೇಷನ್ ಸರ್ಟಿಫಿಕೇಟ್ ನಿಮ್ಮದು ಏನಾದರೂ ಇರ್ತಾರೆ ಅದಕ್ಕೆ ಸಂಬಂಧಪಟ್ಟಂಥ ದಾಖಲಾತಿಗಳನ್ನು ಸಹಿತ ನೀವು ತೆಗೆದುಕೊಂಡು ಹೋಗಬೇಕಾಗ್ತದೆ. ಅದೇ ರೀತಿಯಾಗಿ ನೆಕ್ಸ್ಟ್ ನಿಮ್ಗೆ ಗೊತ್ತಿರಲಿ ಏನಪ್ಪ ಅಂದರೆ ಸ್ಪೋರ್ಟ್ಸ್ ಸರ್ಟಿಫಿಕೇಟ್ ಅಂದಾಗ ಸ್ಟೇಟ್ ಅಥವಾ ನ್ಯಾಷನಲ್ ಲೆವೆಲ್ ಸರ್ಟಿಫಿಕೇಟ್ ಇತ್ತಂದ್ರೆ ನೀವು ಸ್ಪೋರ್ಟ್ಸ್ ಸರ್ಟಿಫಿಕೇಟನ್ನು ತೆಗೆದುಕೊಂಡು ಹೋಗಬೇಕು. ಅದೇ ರೀತಿಯಾಗಿ ನೆಕ್ಸ್ಟ್ ಏನಪ್ಪ ಅಂದರೆ NCC ಸರ್ಟಿಫಿಕೇಟ್ ಇದ್ರೆ A ಇರ್ಬೋದು, B ಇರ್ಬೋದು, C ಇರ್ಬೋದು. ನಿಮ್ಮದು NCC ಆಗಿತ್ತಂದ್ರೆ NCC ಸರ್ಟಿಫಿಕೇಟನ್ನು ಸಹಿತ ನೀವು ತೆಗೆದುಕೊಂಡು ಹೋಗಬೇಕಾಗ್ತದೆ. ಅದೇ ರೀತಿಯಾಗಿ ನೆಕ್ಸ್ಟ್ ಏನಪ್ಪ ಅಂದ್ರೆ ಪ್ಯಾನ್ ಕಾರ್ಡ್ ಮತ್ತು ಆಧಾರ್ ಕಾರ್ಡ್ ಇವನು ತೆಗೆದುಕೊಂಡು ಹೋಗಬೇಕು. ಆಧಾರ್ ಕಾರ್ಡ್ನಲ್ಲಿ ಯಾವ ರೀತಿ ನಿಮ್ಮ ಹೆಸರಾಗಿರ್ಬೋದು, ತಂದೆ ಹೆಸರಾಗಿರ್ಬೋದು, ಅಡ್ಡ ಹೆಸರಾಗಿರ್ಬೋದು, ಮಾರ್ಕ್ಸ್ ಕಾರ್ಡ್ನಲ್ಲಿ ಅದೇ ರೀತಿ ಇರಬೇಕು. ಎಲ್ಲ ಡಾಕ್ಯುಮೆಂಟ್ಗಳು ಒಂದೇ ರೀತಿಯಾಗಿರಬೇಕು. ಒಂದು ಕಡೆ ಅಡ್ರೆಸ್ ಬೇರೆ, ಒಂದು ಕಡೆ ತಂದೆ ಹೆಸರು ಬೇರೆ, ನಿಮ್ಮ ಹೆಸರು ಬೇರೆ, ಈ ರೀತಿ ಎಲ್ಲಿಯೂ ಮಿಸ್ಟೇಕ್ ಆಗಬಾರ್ದು. ಎಲ್ಲ ಕಡೆ ಸೇಮ್ ನಿಮ್ಮ ಹೆಸರಾಗಿರ್ಬೋದು, ತಂದೆ ಹೆಸರಾಗಿರ್ಬೋದು, ಅಡ್ಡ ಹೆಸರಾಗಿರ್ಬೋದು, ಅದೇ ರೀತಿಯಾಗಿ ನಿಮ್ಮ ಡೇಟ್ ಆಫ್ ಬರ್ತ್ ಸಹಿತ ಸೇಮ್ ಎಲ್ಲ ಕಡೆ ಒಂದೇ ತೆರನಾಗಿ ಇರಬೇಕು. ಅದೇ ರೀತಿಯಾಗಿ ನೆಕ್ಸ್ಟ್ ಬರೋದು ಏನಪ್ಪ ಅಂದ್ರೆ 20 ಫೋಟೋ ಹೆಂಗಪ್ಪ ಅಂದ್ರೆ ಬ್ಯಾಕ್ಗ್ರೌಂಡ್ ಹೆಂಗಿರ್ಬೇಕಂದ್ರೆ ವೈಟ್ ಇರ್ಬೇಕು ಬ್ಯಾಕ್ಗ್ರೌಂಡ್. ಆಮೇಲೆ ನೆಕ್ಸ್ಟ್ ಏನಪ್ಪ ಅಂದ್ರೆ 3 ತಿಂಗಳು ಒಳಗಡೆ ಇರ್ತಕ್ಕಂಥ ಫೋಟೋಗಳನ್ನು ತೆಗೆದುಕೊಂಡು ಹೋಗಬೇಕು. ಫೋಟೋ ತೆಗೆಸ್ಬೇಕಾದ್ರೆ ಫಸ್ಟ್ ನಿಮ್ಗೆ ಗೊತ್ತಿರಲಿ ನೀಟಾಗಿ ನೀವು ಸೇವಿಂಗ್ ಮಾಡ್ಕೊಂಡು ಕಟ್ಟಿಂಗ್ ಮಾಡಿಕೊಂಡು ನೀಟಾಗಿ ನೀವು ಫೋಟೋವನ್ನು ತೆಗೆಸಬೇಕು. 2 ಕಿವಿಗಳ ಕಾಣುವಾಗೆ ಸ್ಟ್ರೇಟ್ ಇರಬೇಕು. 20 ಫೋಟೋಗಳನ್ನು ತೆಗೆದುಕೊಂಡು ಹೋಗಬೇಕು. ಅಭ್ಯರ್ಥಿಗಳೇ, ನಿಮ್ಗೆ ಈಗಾಗಲೇ ಗೊತ್ತು, ಕರ್ನಾಟಕದ ಅಭ್ಯರ್ಥಿಗಳಿಗೆ ಬೆಳಗಾವಿಯಲ್ಲಿ ಆರ್ಮಿ ರ್ಯಾಲಿ ನಡೀತಾ ಇದೆ. ಅದು 7 ತಾರೀಕು ನವಂಬರ್ 2024. 7 ತಾರೀಕು ಯಾರ್ಯಾರು ಜಿಲ್ಲೆಯವ್ರದಾರು ನಿಮ್ಗೆ ಗೊತ್ತಿರಬೇಕು. ಅದೇ ರೀತಿಯಾಗಿ ನೆಕ್ಸ್ಟ್ ಏನಪ್ಪ ಅಂದ್ರೆ 10 ನವಂಬರ್ 2024 ಸಹಿತ ಕರ್ನಾಟಕದವ್ರಿಗೆ ಬೆಳಗಾವಿಯಲ್ಲಿ ರ್ಯಾಲಿ ನಡೀತಾ ಇದೆ. ಅಲ್ಲಿ 7 ತಾರೀಕು ಯಾವ್ಯಾವ ಜಿಲ್ಲೆ ಇದಾವೆ, ಆಮೇಲೆ 10 ತಾರೀಕು ಯಾವ್ಯಾವ ಜಿಲ್ಲೆ ಇದಾವೆ, 2 ಭಾಗ ಮಾಡ್ಕೊಂಡಾರ. ಅದು ಈಗಾಗಲೇ ನಿಮಗೆ ಮಾಹಿತಿ ಗೊತ್ತದ ಅನ್ಕೋತೀನಿ. ಆದರೂ ಹೊಸದಾಗಿ ಹೋಗ್ತಕ್ಕಂಥ ಅಭ್ಯರ್ಥಿಗಳು ಡಾಕ್ಯುಮೆಂಟ್ ಬಗ್ಗೆ ಕೇಳ್ತಾಯಿದ್ರು. ಈಗಾಗಲೇ ಸಾಕಷ್ಟು ಡಾಕ್ಯುಮೆಂಟ್ಗಳ ಬಗ್ಗೆ ನಾವು ವಿಡಿಯೋನ ಮಾಡಿದ್ದೀನಿ. ಆದರೂ ಹೊಸ ಅಭ್ಯರ್ಥಿಗಳಿಗೆ TA ಆರ್ಮಿ ರ್ಯಾಲಿಗೆ ಡಾಕ್ಯುಮೆಂಟ್ ಏನು ಒಯ್ಯಬೇಕು ಅಂತಕ್ಕಂಥ ಅಭ್ಯರ್ಥಿಗಳಿಗಾಗಿ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಅಭ್ಯರ್ಥಿಗಳೇ, TA ಆರ್ಮಿ ರ್ಯಾಲಿಯಲ್ಲಿ ಭಾಗವಹಿಸಿ ನೀವು ಸಹಿತ ಆರ್ಮಿಯನ್ನು ಸೇರುವಂಥ ಕನಸನ್ನು ಹೊತ್ತುಕೊಂಡಿದ್ದೀರಿ. ಆ ಕನಸು ನನಸಾಗಲಿ. ಈಗಾಗಲೇ ನಿಮ್ಗೆ ನಾನು ಎಲ್ಲ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಆದರೂ ಗೊತ್ತಿರಲಿ ನಿಮ್ಗೆ ಏನಪ್ಪ ಅಂದ್ರೆ ಈ 7 ತಾರೀಕು ಇರ್ಬೋದು, 10 ತಾರೀಕು ಇರ್ಬೋದು, ಮುಂಜಾನೆ 5 ಗಂಟೆಗೆ ಅಲ್ಲಿ ಇರಬೇಕಂದ್ರೆ 5 ಗಂಟೆಗೆ ಅಂದ್ರೆ ಬಹುಶಃ ಅದ್ರ ಹಿಂದಿನ ದಿನ ರಾತ್ರಿ ಎಲ್ಲರೂ ನಂಬರ್ ಹಚ್ತಾರೆ, ನೀವು ನಂಬರ್ ಹಚ್ಬೇಕಾಗ್ತದೆ. ಒಮ್ಮೊಮ್ಮೆ ಏನಾಗ್ತದೆ ರೀ, ಎಂಟ್ರೆನ್ಸನ್ನು ಹೈಟ್ ಇಡ್ತಾರೆ ರೀ. ಇಲ್ಲಿ TA ಆರ್ಮಿ ರ್ಯಾಲಿ ಒಳಗೆ ಏನೈತಪ್ಪ ಅಂದ್ರೆ 160 ಸೆಂಟಿಮೀಟ್ರ್ಗಿಂತ ಹೆಚ್ಚಿಗೆ ಎತ್ತರವನ್ನು ಹೊಂದಿದಂಥ ಅಭ್ಯರ್ಥಿಗಳು ಭಾಗವಹಿಸ್ಬೋದು ಅಂದರೆ. ಆದರೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಅಭ್ಯರ್ಥಿಗಳು ಭಾಗವಹಿಸ್ತಾರಪ್ಪ ಅಂದ್ರೆ ಅಲ್ಲಿ ಏನು ಮಾಡ್ಬೋದು, ಎಂಟ್ರೆನ್ಸನ್ನು ಒಂದು ಹೈಟ್ ಇಡ್ಬೋದು. ಹೈಟ್ ಮಾಡಿ ಅದು ನಿಮ್ಮ ತಲೆಗೆ ಹೈತಪ್ಪ ಅಂದ್ರೆ ನಿಮ್ಮನ್ನು ಒಳಗಡೆ ಬಿಡ್ಬೋದು. ಆಮೇಲೆ ಎಂಟ್ರೆನ್ಸ್ ಹೋಗುವಾಗ ದಾಖಲಾತಿಗಳನ್ನ ಏನೇನು ಕೇಳ್ಬೋದು ಸರ್ ಅಂತ ನೀವು ಕೇಳ್ಬೋದು. ಇಂಪಾರ್ಟೆಂಟ್ ಏನಪ್ಪ ಅಂದ್ರೆ ನಿಮ್ಮದು ಮಾರ್ಕ್ಸ್ ಕಾರ್ಡ್ ಒರಿಜಿನಲ್ಲ, ಅದರ ಜೊತೆ ಆಧಾರ್ ಕಾರ್ಡ, ಇವು 2 ಡಾಕ್ಯುಮೆಂಟ್ಗಳನ್ನ ಫಸ್ಟ್ ಎಂಟ್ರೆನ್ಸ್ ನೋಡ್ತಾರೆ. ನೋಡಿ ಆಮೇಲೆ ಒಳಗಡೆ ನಿಮ್ಮನ್ನು ತೊಗೋತಾರೆ. ಒಳಗಡೆ ತೊಗೊಂಡ್ಮೇಲೆ ನೆಕ್ಸ್ಟ್ ಏನು ಮಾಡ್ತಾರಪ್ಪ ಅಂದ್ರೆ ಅಲ್ಲಿ ಬ್ಯಾಚ್ಗಳನ್ನ ಮಾಡ್ಕೋತಾರೆ. ನಿಮ್ಮದು ಬ್ಯಾಚ್ಗಳನ್ನ ಮಾಡ್ತಾರೆ. ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಅಭ್ಯರ್ಥಿಗಳು ಭಾಗವಹಿಸುವುದರಿಂದ 300ರಿಂದ 500ವರೆಗೂ ಸಹಿತ ಅಥವಾ 600ವರೆಗೂ ಒಂದೊಂದು ಬ್ಯಾಚ್ನಲ್ಲಿ ಅಭ್ಯರ್ಥಿಗಳನ್ನು ಕುಣಿಸ್ತಾರೆ. ಕುಣಿಸಿ ಇಲ್ಲಿ ರ್ಯಾಲಿಯನ್ನು ನಡೆಸ್ತಾರೆ. ಈ ರ್ಯಾಲಿ ಒಳಗೂ ಸಹಿತ ಟೈಮಿಂಗ್ ಅದ, 5:30, 5:45 ಟೈಮಿಂಗ್ ಅದ. ಆದರೆ ಇಲ್ಲಿ ವೇಕೆನ್ಸಿ ಹೆಚ್ಚಿರುವುದರಿಂದ ಏನು ಮಾಡ್ತಾರಪ್ಪ ಅಂದ್ರೆ ಒಂದು ಬ್ಯಾಚ್ನ್ಯಾಗ ನನ್ನ ಅಂದಾಜು 5ರಿಂದ 10 ಅಭ್ಯರ್ಥಿಗಳನ್ನ ತೆಗೆದುಕೊಳ್ಬೋದು. ಅದು ರನ್ನಿಂಗ್ನಲ್ಲಿ. ಆಮೇಲೆ ರನ್ನಿಂಗು ಮಾರ್ಕ್ಸ್ ಅದ 60 ಮಾರ್ಕ್ಸು. ಅದೇ ರೀತಿಯಾಗಿ ಪ್ಲಬ್ಸ್ಗೂ ಸಹಿತ ಇಲ್ಲಿಯೂ 40 ಮಾರ್ಕ್ಸ್ ಅದ. ಪ್ಲಬ್ಸನ್ನು ಸಹಿತ ಎಕ್ಸಲೆಂಟ್ ತೆಗಿಬೇಕು. ಅದೇ ರೀತಿಯಾಗಿ ಜಿಗ್ಜಾಗ್ ನಡಿಗೆ, ಲಾಂಗ್ ಜಂಪ್ನು ಸಹಿತ ಇಲ್ಲಿಯೂ ಅದ ಅಭ್ಯರ್ಥಿಗಳು. ಇವೆಲ್ಲ ಆದಮೇಲೆ ಏನು ಮಾಡ್ತಾರಪ್ಪ ಅಂದ್ರೆ ಹೈಟಾ, ವೇಟಾ, ಚೆಸ್ಟ ಚೆಕ್ ಮಾಡ್ತಾರೆ. ಇದು ಮುಗಿದ ಮೇಲೆ ನೆಕ್ಸ್ಟ್ ಬರೋದು ಇಲ್ಲಿ ಸೇಮ್ ರೀ ಮೆಡಿಕಲ್ ಬರ್ತದೆ. ಮೆಡಿಕಲ್ ಆದಮೇಲೆ ಎಕ್ಸಾಮ್ಗಾಗಿ ನಿಮ್ಗೆ ಒಂದು ಡೇಟವನ್ನು ಕೊಡ್ತಾರೆ. ಎಕ್ಸಾಮನ್ನು ನೋಡಿರಿ ಕಂಪ್ಯೂಟರ್ ಬೇಸ್ಡು ಮಾಡ್ಬೋದು ಅಥವಾ OMR ಮುಖಾಂತರ ಲಿಖಿತ ಪರೀಕ್ಷೆಯನ್ನು ಅಂದರೆ ಒಂದು ಕ್ವಶನ್ನು 4 ಆಪ್ಷನ್ ಕೊಟ್ಟು OMR ಮುಖಾಂತರ ಆ ರೀತಿಯೂ ತೊಗೋಬೋದು. ಎಕ್ಸಾಮ್ಗೆ ಸಂಬಂಧಪಟ್ಟ ಹಾಗೆ ಇನ್ನೂ ನಿಖರವಾಗಿ ಅಂದರೆ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಬರೀಬೇಕು ಅಥವಾ OMR ಶೀಟ್ ಮೇಲೆ ಎಕ್ಸಾಮ್ ಬರೀಬೇಕು ಅಂತಕ್ಕಂಥ ಮಾಹಿತಿ ಬಂದಿಲ್ಲ. ಮತ್ತು ಅದರ ಮಾಹಿತಿ ಬಂದರೆ ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ. ಅಭ್ಯರ್ಥಿಗಳೇ, ಎಲ್ಲರಿಗೂ TA ಆರ್ಮಿ ರ್ಯಾಲಿಯಲ್ಲಿ ಭಾಗವಹಿಸ್ತಕ್ಕಂಥ ನಮ್ಮ ಕರ್ನಾಟಕದ ಎಲ್ಲ ಅಭ್ಯರ್ಥಿಗಳಿಗೂ ಆಲ್ ದಿ ಬೆಸ್ಟ್. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ. ಇನ್ನೂ ಯಾರು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂಥವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋವನ್ನು ವೀಕ್ಷಣೆ ಮಾಡ್ತಕ್ಕಂಥ ತಮ್ಮೆಲ್ಲರಿಗೂ ಧನ್ಯವಾದಗಳು. ಆತ್ಮೀಯ ವೀಕ್ಷಕರೇ, ನಮ್ಮಲ್ಲಿ SSC GD, ಅಗ್ನಿವೀರ ಆರ್ಮಿ ಮತ್ತು RPF ಹುದ್ದೆಗಳಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ
ದೈಹಿಕ ಮತ್ತು ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಪ್ರವೇಶಗಳು ಪ್ರಾರಂಭವಾಗಿವೆ. ಅಭ್ಯರ್ಥಿಗಳಿಗೆ ನಾವೊಂದು ಚಾಲೆಂಜನ್ನು ಮಾಡ್ತಾ ಇದ್ದೀವಿ. ಅಭ್ಯರ್ಥಿಗಳೇ, ನಮ್ಮ ಸಂಸ್ಥೆಗೆ ನೀವು ತರಬೇತಿ ಬಂದು 3 ತಿಂಗಳು ತರಬೇತಿಯನ್ನು ಪಡೆದು ನೀವೇನಾದರೂ ಫೇಲ್ ಆದರೆ ಕೋಚಿಂಗ್ ಫೀಸ್ ಮತ್ತು ಊಟ ವಸತಿ ಫೀಸನ್ನು ವಾಪಸ್ ನೀಡುತ್ತೇವೆ. ಆದರೆ ನೀವು ಏನು ಮಾಡಬೇಕಪ್ಪ ಅಂದ್ರೆ ಪ್ರತಿಯೊಂದು ಪೀರಿಯಡ್ಗೆ ಕಂಪಲ್ಸರಿಯಾಗಿ ಪೀರಿಯಡ್ಗೆ ನೀವು ಅಟೆಂಡ್ ಆಗಬೇಕು. ಅಂಥ ಅಭ್ಯರ್ಥಿಗಳಿಗೆ ಮಾತ್ರ ಈ ಚಾಲೆಂಜ್ ಅನ್ವಯಿಸುವುದು. ಪಾಲಕರ ಆಶೀರ್ವಾದ, ಯುವಕರ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 21ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ, ಜನರಲ್ ಡ್ಯೂಟಿ, ಟ್ರೇಡ್ಸ್ಮನ್, ಆರ್ಮಿ ಅಸಿಸ್ಟೆಂಟ್ ಆಫೀಸರ್, ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿಯನ್ನ ಸೇರಬಯಸುವ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಹಾಗೂ ದೈಹಿಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ವುಮೆನ್ ಮಿಲಿಟರಿ, ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ ಎಸ್ಎಸ್ಸಿ ಜಿಡಿ, ಬಿಎಸ್ಎಫ್, ಸಿಆರ್ಪಿಎಫ್, ಅಸ್ಸಾಂ ರೈಫಲ್ಸ್, ಐಟಿಬಿಪಿ, ಸಿಐಎಸ್ಎಫ್, ಎಸ್ಎಸ್ಬಿ ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲ್ಗಿ, ತಾಲೂಕು ಮೂಡಲ್ಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ಪ್ರವೇಶ ಪ್ರಾರಂಭವಾಗಿದೆ.